ನಿಮ್ಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ವಾ? ಮಾಡಿಲ್ವಾ? ಮಾಡೋದು ಇಲ್ಲ, ನಂಬ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ತಂದೆ ಹೆಲ್ಪ್ ಮಾಡ್ಬೋದು ಅಂತ ಅನ್ಕೋಬೋದು, ನಿಮ್ಮ ತಾಯಿ, ನಿಮ್ಮ ತಂಗಿ, ನಿಮ್ಮ ಫ್ರೆಂಡ್ಸು, ನಿಮ್ಮ ಸಿಬ್ಲಿಂಗ್ಸ್ ಯಾರೂ ಕೂಡ ಹೆಲ್ಪ್ ಮಾಡಲ್ಲ. ನಿಮಗೆ ನಿಜವಾಗ್ಲೂ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಇವ್ರ ಹತ್ರ ಹೋಗಿ ಯಾವತ್ತೇ ಕಾರಣಕ್ಕೂ ಹೆಲ್ಪ್ ಕೇಳ್ಬಿಡಿ, ಅಥವಾ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಬಿಡಿ. ಪ್ರಪಂಚ ಇರೋದೇ ಹಂಗೆ, ಇದು ಟ್ರೂತ್. ನೀವೇನಾದ್ರು ಕೆಲಸ ಮಾಡಿ ಸಕ್ಸಸ್ ಆದರೆ ಅದೇ ಕೆರಿಯರ್ಲಿ ಅವಾಗ ಹೇಳ್ತಾರೆ ನಾನು ಹೇಳಿದ್ದು ಮಾಡೋಕ್ಕೆ ಅಂತ. ಸೊ ಅವಾಗ ನೀವು ಯಾರಂತ ಗೊತ್ತಿಲ್ಲದೆ ಇದ್ದಾಗ ನಿಮ್ಮ ಫ್ರೆಂಡ್ಸ್ ಹೇಳ್ತಾರೆ ನನ್ನ ಫ್ರೆಂಡ್ ಅವನು ಇವತ್ತು ಹಂಗಾದರೆ, ನೀವೇನೋ ಚೆನ್ನಾಗಾದರೆ ನನ್ನ ಫ್ರೆಂಡ್ ಅವನು ಅಂತಾರೆ. ಇದೇ ರೀತಿ ನಿಮ್ಮ ಫ್ಯಾಮಿಲಿ ವೈಸಲ್ಲಿ ಕೂಡ ಅಷ್ಟೇ. ನೀವು ಯಾವಾಗ ತುಂಬ ಕುಗ್ಗಿದ್ದಾಗ ಅದೇ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಹತ್ರ ಮಾತಾಡೋಕ್ಕೆ ಕೂಡ ಇಷ್ಟಪಡ್ತಾರಲ್ಲ. ನೀವು ಯಾವಾಗಾರು ನಿಮ್ಮ ಕೆಲಸದಲ್ಲಿ ಸ್ವಲ್ಪಾರು ನೀವು ಕೆರಿಯರಲ್ಲಿ ಗ್ರೋತ್ ಆದರೆ ಅವಾಗ ಹೇಳ್ತಾರೆ ನಮ್ಮ ಸುರೇಶ್ ಅಣ್ಣನ ಮಗ ಅಪ್ಪ, ನಮ್ಮ ನಾಗಪ್ಪನ ಮಗ ಅಪ್ಪ. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೇಳ್ತಾರೆ ನಾನು ಹೇಳ್ದೆ ನೀನು ಮಾಡಿದ್ಕೆ ಸಕ್ಸಸ್ ಆಗಿರೋದು ಅಂತ. ಇದೆಲ್ಲ ನಡೀತದೆ ಸ್ನೇಹಿತರೆ. ಆದರೆ ನೀವು ಯಾವತ್ತೂ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಬಿಡದೆ ನೀವು ಮಾಡೋ ಕೆಲಸದ ಮೇಲ್ಗಡೆ ಗಮನ ಕೊಡಿ, ಸೆಲ್ಫ್ ಕಾನ್ಫಿಡೆಂಟ್ ಆಗಿ, ಸೆಲ್ಫ್ ಮೋಟಿವೇಟೆಡ್ ಆಗಿರಿ. ಆಗ ಖಂಡಿತ ಪ್ರಪಂಚನೇ ನಿಮ್ದಾಗುತ್ತೆ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಸ್ಗೋಸ್ಕರ ಕನ್ನಡ ಫಿಟಿ ಫೆಸ್ಟ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ.